ಒಂದು ಪ್ರಕರಣ, ಒಂದು ಕಡೆ ಬಿಜೆಪಿಗೆ ತನ್ನದೇ ಭದ್ರಕೋಟೆಯನ್ನು ಉಳಿಸಿಕೊಳ್ಳೋದಕ್ಕೆ ಬಹುದೊಡ್ಡ ಸವಾಲಾಗಿ ಈಗ ಕಾಣುತ್ತಿದೆ. ಮೇಲ್ನೋಟಕ್ಕೆ ಕೆಲವು ಬಿಜೆಪಿಯ ನಾಯಕರು ಧರ್ಮಸ್ಥಳ ಕ್ಷೇತ್ರದ ವಿಚಾರವಾಗಿ ಮಾತಾಡ್ತಿದ್ದಾರೆ. ಆದರೆ ಒಗ್ಗಟ್ಟಿನ ಮಂತ್ರ ಯಾಕೆ ಕಾಣ್ತಾ ಇಲ್ಲ? ಮತ್ತೆ ಆ ಭಾಗದ ಬಹುಪಾಲು ಕಟ್ಟರ್ ಹಿಂದೂ ಪರ ಹೋರಾಟಗಾರರು ಯಾರಿದ್ರು, ಕಾರ್ಯಕರ್ತರು ಯಾರಿದ್ರು, ಅವರಿಗೆ ಕಾಡ್ತಿರುವಂತಹ ಬಹುಮುಖ್ಯ ಪ್ರಶ್ನೆ, ಯಾಕೆ ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತುತ್ತಿಲ್ಲ ಬಿಜೆಪಿ? ಪದ್ಮಲತಾ, ವೇದವಲ್ಲಿಯಮ್ಮ, ಸೌಜನ್ಯ, ಹೀಗೆ ಸಾಕಷ್ಟು ಹೆಣ್ಣು ಮಕ್ಕಳ ವಿಚಾರ ಏನು ಬರ್ತಿದೆ, ಅದರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ? ಎಲ್ಲೋ ಹಿಂದುತ್ವದ ನಾಟಕ ಮಾಡ್ತಿದೆಯಾ ಬಿಜೆಪಿ? ಅಥವಾ ಈ ಭಾಗದಲ್ಲಿ, ಯಾಕಂದರೆ ಕರಾವಳಿ ಬಿಜೆಪಿಯ ಭದ್ರಕೋಟೆ, ನೋ ಡೌಟ್. ಅಲ್ಲಿ ಬರುವಂತಹ 3 ಲೋಕಸಭಾ ಕ್ಷೇತ್ರ, 19 ವಿಧಾನಸಭಾ ಕ್ಷೇತ್ರದಲ್ಲಿ ಭಾಗಶಃ ವಿಧಾನಸಭಾ ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲುತ್ತೆ. ಇನ್ನು 3ಕ್ಕೆ 3 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿದೆ. ಕಳೆದ ಚುನಾವಣೆಯಲ್ಲೂ ಕೂಡ 19 ಏನು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳ 19 ವಿಧಾನಸಭಾ ಕ್ಷೇತ್ರಗಳ ಪೈಕಿ 13ರಲ್ಲಿ ಬಿಜೆಪಿ, 6ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆದರೆ ಆ ಕ್ಷೇತ್ರಗಳಲ್ಲಿನ ಬಿಜೆಪಿಯ ಶಾಸಕರಿಗೂ ಕೂಡ ಇದೀಗ ಭಯ ಶುರುವಾಗಿದೆ. ಆ ಕಾರಣಕ್ಕೋಸ್ಕರನೇ ಒಟ್ಟಿಗೆ ಕಾಣ್ತಿಲ್ಲ, ಒಟ್ಟಿಗೆ ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿಲ್ಲ. ಪರೇಶ್ ಮೇಸ್ತಾ ಪ್ರಕರಣ, ಮತ್ತೊಂದು ಪ್ರವೀಣ್ ನೆಟ್ಟಾರು ಪ್ರಕರಣ, ಇಷ್ಟು ದೊಡ್ಡ ಹೋರಾಟ ಆಯಿತು. ನ್ಯಾಯಕ್ಕೋಸ್ಕರ ಅಲ್ಲೇ ಕೂತ್ರು. ಅವರ ಹಿಂದುತ್ವ ಹೇಗಿತ್ತು ಅಂದರೆ ನರನಾಡಿಗಳಲ್ಲಿ, ಧಮನಿಗಳಲ್ಲಿ ಹಿಂದುತ್ವ ಎದ್ದು ಕಾಣ್ತಿತ್ತು. ಆದರೆ ಯಾಕೆ ಈ ಕೇಸಲ್ಲಿ ಅಂಥದ್ದೊಂದು ಹೋರಾಟ, ಅಂಥದ್ದೊಂದು ಕಿಚ್ಚು ಆ ಬಿಜೆಪಿ ನಾಯಕರಲ್ಲಿ, ಹಿಂದೂ ಪರ ಹೋರಾಟಗಾರರಲ್ಲಿ ಕಾಣ್ತಿಲ್ಲ? ಯಾಕೆ ಆ ನಾಯಕರು ಬರ್ತಿಲ್ಲ? ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವಿಸಿರುವಂತಹ ಸಂದರ್ಭದಲ್ಲೇ ಒಂದು ಚರ್ಚೆ ಆಗ್ತಿರುವಂತಹ ವಿಚಾರ, ಒಂದು ಆಂತರಿಕ ಸರ್ವೆ ಬಿಜೆಪಿಗರ ಜಂಗಾಬಲವನ್ನೇ ಅಡಗಿಸಿದೆ. ಕಾರಣ ಇಷ್ಟೇ ನೋಡಿ, 5 ವಿಚಾರ ಅಲ್ಲಿನ ಜನರಲ್ಲಿ ಜನಾಕ್ರೋಶ ಈಗ ಎಷ್ಟರ ಮಟ್ಟಿಗೆ ನುಗ್ಗುತ್ತಾ ಇದೆ ಅಂದರೆ, ಅವರಲ್ಲಿರುವಂತಹ 5 ಪ್ರಶ್ನೆ ಇಷ್ಟೇ. ಹಿಂದುತ್ವದ ಹೈಡ್ರಾಮಾ ಏನಾದರೂ ಮಾಡ್ತಿತ್ತಾ ಇಷ್ಟು ದಿನ ಬಿಜೆಪಿ? ಯಾಕೆ ಈ ಪ್ರವೀಣ್ ನೆಟ್ಟಾರು ಅನ್ನುವಂತಹ ಒಬ್ಬ ಹುಡುಗನ ಪರವಾಗಿ ಎಷ್ಟು ಧ್ವನಿ ಎತ್ತಿದಂತಹ ಬಿಜೆಪಿ ಸೌಜನ್ಯ ಕೇಸ್ನಲ್ಲಿ ಯಾಕೆ ಅಷ್ಟು ದೊಡ್ಡ ಧ್ವನಿ ಎತ್ತುತ್ತಿಲ್ಲ? ಈಗ SIT ತನಿಖೆ ಆಗ್ತಿದೆ. ಆದರೆ SIT ತನಿಖೆಗೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು, ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು ಅಂತ ಬಂದು ನಿಂತಿರುವಂತಹ ಭೀಮನ ವಿರುದ್ಧವೇ ಬಿಜೆಪಿಯ ಕೆಲ ಶಾಸಕರು ಮಾತಾಡ್ತಿದ್ದಾರೆ. ಅವನೇ ಸರಿ ಇಲ್ಲ, ಅವನು ಗಲ್ಗೇರಿಸಬೇಕು ಅಂತ. ಯಾಕೆ ಮಾತಾಡ್ತಿದ್ದಾರೆ? ಆ ಭಾಗದ ಆಕ್ರೋಶಿತರಲ್ಲಿ ಮೊದಲು ಮೂಡ್ತಿರುವಂತಹ ಪ್ರಶ್ನೆ ಇದೆ. ಅರೆ, ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಣು ಮಕ್ಕಳಲ್ವಾ? ಕೆಲವ್ರದ್ದು ಮೇನ್ ಕೇಸ್ಗಳನ್ನೇ ಎಕ್ಸಾಂಪಲ್, ವೇದವಲ್ಲಿಯಮ್ಮ, ಪದ್ಮಲತಾ ಅಥವಾ ಸೌಜನ್ಯ ಕೇಸ್ ಕೇಳುವಾಗಲೂ ತುಂಬ ಸಂಕಟ ಅನುಭವಿಸ್ತಾರೆ ತುಂಬ ಜನ. ಅದರಲ್ಲೂ ಹಿಂದೂ ಪರ ಹೋರಾಟಗಾರರು ಯಾರಿದ್ರು ಆ ಭಾಗದಲ್ಲಿ, ಕಾರ್ಯಕರ್ತರು, ನಿಜವಾಗ್ಲೂ ಆ ಕಾರ್ಯಕರ್ತರು ಒಂದೊಂದ್ಸಲ ಬಂದು ಕಮೆಂಟ್ ಮಾಡ್ತಾರೆ, ನನಗೆ ತುಂಬ ಬೇಸರ ಆಗ್ತಿದೆ ಇವರ ನಡೆ ಮತ್ತು ನುಡಿ ನೋಡಿದಾಗ ಅಂತ. 2ನೇ ವಿಚಾರ, ಇನ್ನೊಂದು ಅವರು ಕಾಡ್ತಿರುವಂಥದ್ದು, ಬರೀ ಶ್ರೀಮಂತ ಹಿಂದೂಗಳ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಮಾತ್ರ ಬಂದು ಕಾಪಾಡ್ತಾರ? ಈ ಬಡಬಗ್ಗರ ಹಿಂದೂ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತೋದಿಲ್ವಾ? ಅಲ್ಲಿ ಆರೋಪ ಇದೆ ನೋಡಿ. ಇನ್ನೂ ಒಂದು ಸ್ಪಷ್ಟವಾಗಿ ಹೇಳಬೇಕು, ಆ ಭಾಗದಲ್ಲಿ ಗಟ್ಟಿಯಾಗಿ ಒಂದು ಅಭಿಪ್ರಾಯ ಇದೆ, ಇಲ್ಲ ಇಲ್ಲೇನೋ ಸಮಸ್ಯೆ ಆಗಿತ್ತು, ಯಾರು ಮಾಡಿದಾರೋ ಗೊತ್ತಿಲ್ಲ, ಆ ಸಮಸ್ಯೆಗಳಿಗೆ, ಆ ಅನ್ಯಾಯಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕು, ಒಗ್ಗಟ್ಟಾಗಬೇಕು ನಾವೆಲ್ಲ ಹಿಂದೂಗಳು ಅಂತ ಜನ ಬಯಸ್ತಿದ್ದಾರೆ. ಆದರೆ ಆದಾಗ್ಯೂ ಕೂಡ ಯಾಕೆ ಬಿಜೆಪಿ ಒಟ್ಟಿಗೆ ನಿಲ್ತಿಲ್ಲ? ಕೆಲವು ಹೆಣ್ಣು ಮಕ್ಕಳ, ಕೆಲವು ಹಿಂದೂ ಯುವಕರ ಪರವಾಗಿ ಅಷ್ಟೇ ಧ್ವನಿ ಎತ್ತುತ್ತೆ, ಅವರ ಸಾವಿಗಷ್ಟೇ ನ್ಯಾಯ ಕೊಡಿಸುತ್ತೆ, ನಮ್ಮ ಹೆಣ್ಣು ಮಕ್ಕಳಿಗೆ ಯಾಕೆ ಕೊಡಿಸ್ತಿಲ್ಲ? 2ನೇ ಪ್ರಶ್ನೆ. 3ನೇದು, SIT ತನಿಖೆಗೆ ಪರೋಕ್ಷವಾಗಿ ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ? ಅಪಪ್ರಚಾರ ಆಗ್ತಿದೆ, ಈ ತನಿಖೆ ಎಲ್ಲಿಗೆ ನಿಲ್ಲಬೇಕು ಅನ್ನುವಂತಹ ಧಾಟಿಯಲ್ಲಿ ಯಾಕೆ ಮಾತಾಡ್ತಿದ್ದಾರೆ? ಇಷ್ಟು ದಿನದ ಹಿಂದುತ್ವ ಏನಾಯಿತು ಬಿಜೆಪಿದು ಅಥವಾ ಹಿಂದೂ ಪರ ಹೋರಾಟಗಾರರದ್ದು? ಯಾಕೆ ಇಲ್ಲಿಗೆ ಬಂದು ಹೋರಾಟ ಮಾಡ್ತಿಲ್ಲ? ಅದರ ಬದಲಾಗಿ ಬೇರೆ ರೀತಿಯ ಸಂದೇಶವನ್ನೇ ಯಾಕೆ ಕೊಡ್ತಿದ್ದಾರೆ? ಈಗ SR ವಿಶ್ವನಾಥ್ ಅವರ ಜಾಥಾ ಮೇಲ್ನೋಟಕ್ಕೆ ಅದು ತನಿಖಾಧಿಕಾರಿಗಳ ವಿಚಾರ ಅಲ್ಲ, ಭೀಮನನ್ನ ಧಿಕ್ಕರಿಸಿದಂತಹ ಹೋರಾಟ ಆಗಿತ್ತು. ಅದರ ಅರ್ಥ ತನಿಖೆಯಿಂದ ನಮಗೇನು ಬೇಕಾಗಿಲ್ಲ, ಭೀಮ ಬಂದಿದ್ದೇ ತಪ್ಪು ಅನ್ನುವಂತಹ ಧಾಟಿಯಲ್ಲಿ ವರ್ತಿಸುವ ರೀತಿಯಲ್ಲಿತ್ತು. ಇದು 4ನೇದು, ಬಿಜೆಪಿಯಲ್ಲಿ ಒಕ್ಕೊರಲಿನ ಧ್ವನಿ ಯಾಕೆ ಕಾಣ್ತಿಲ್ಲ?
ಯಾರೋ ಇಲ್ಲೊಬ್ರು ಮಾತಾಡ್ತಿದ್ರೆ, ಅಲ್ಲೊಬ್ರು ಮಾತಾಡ್ತಿದ್ರೆ, ಮತ್ತೊಬ್ರು ಮಾತಾಡ್ತಿದ್ರೆ. ಯಾಕೆ? ಏನಾಗ್ತಿದೆ? ಇನ್ನೂ 5ನೇದು, ಎಲ್ಲ ಒಂದು ಕಡೆ ಇವರ ಬಂಡವಾಳ ಬಯಲಾಗ್ತಿದೆಯಾ ಅನ್ನುವಂತಹ ಆತಂಕ ಅಥವಾ ಆ ಜನರಲ್ಲಿ ಒಂದು ಸ್ಪಷ್ಟತೆ ಕಾಣ್ತಿರುವಂತೆ ಕಾಣ್ತಿದೆ. ಸ್ಪಷ್ಟತೆ ಒಂದು ಚಿತ್ರಣದ ರೀತಿಯಲ್ಲಿ, ತಿಳಿ ನೀರಿನ ನೀತಿಯಲ್ಲಿ ಅವರ ಕಣ್ಣು ಮುಂದೆ ಬಂದು ನಿಲ್ತಿದೆ. ಇದೆ ಎಲ್ಲದರ ಮಧ್ಯೆ ಇವರ ಯಾಕೆ ಒಕ್ಕೊರಲಿನಿಂದ ಧ್ವನಿ ಎತ್ತುತ್ತಿಲ್ಲ, ಎಲ್ಲರೂ ಬಂದಲ್ಲಿ ನಿಲ್ತಿಲ್ಲ? ಅವರದ್ದೇ ಆದಂತಹ ಈ ಹಿಂದಿನ ನಿರ್ಧಾರಗಳ ಕಾರಣಕ್ಕೆ ಅಥವಾ ಶ್ರದ್ಧಾ ಕೇಂದ್ರ ಅನ್ನೋ ಕಾರಣಕ್ಕೋ, ಅಲ್ಲೂ ಕೂಡ ಹಿಂದೂ ದೇವಾಲಯ, ದೇವರು ಅದು ನಮ್ಮ ಧರ್ಮೀಯರ ಸುಪರ್ದಿಯಲ್ಲಿಲ್ಲ ಅನ್ನೋದನ್ನು RSSನ ಕೆಲವರು ಸಾಕಷ್ಟು ಹಿಂದಿನಿಂದಲೂ ಕೂಡ ಪ್ರತಿಪಾದನೆ ಮಾಡ್ತಾ ಬಂದಿರುವಂಥದ್ದೇ. ಆದರೆ RSSನ ಕಾರ್ಯಕರ್ತರು ಮತ್ತು ನಾಯಕರ ಆ ವಿಚಾರವನ್ನು ಧಿಕ್ಕರಿಸಿ ಇಷ್ಟು ದಿನ ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿತ್ತು BJP ಮತ್ತು ಹಿಂದೂ ಪರ ಸಂಘಟನೆಗಳು. ಆದರೆ ಈಗ ಇಂಥದ್ದೊಂದು ಸಾವು ನೋವುಗಳ ಮತ್ತು ದಾರುಣ ದೌರ್ಜನ್ಯಗಳ ಆರೋಪಗಳು ಕೇಳಿ ಬಂದಿರುವಂತಹ ಸಂದರ್ಭದಲ್ಲೂ ಸೈಲೆಂಟ್ ಆಗಿರೋದು ಯಾಕೆ? ಇದು ಪ್ರಶ್ನೆ ಉದ್ಭವಿಸಿರುವಂಥದ್ದು ಆ ಭಾಗದ ಜನಕ್ಕೆ. ನೋಡಿ, ಗುಪ್ತಚರ ಇಲಾಖೆ ಒಂದು ಸ್ಪಷ್ಟತೆಯನ್ನು ಕೊಟ್ಟಿತ್ತಂತೆ ಕಾಂಗ್ರೆಸ್ಗೆ ಇತ್ತೀಚೆಗೆ. ಏನು ಈ ಪ್ರಕರಣದಲ್ಲಿ ಜನಾಕ್ರೋಶ ಏನಿದೆ, ಅದರ ಹಿಂದೆ ಸತ್ಯ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ, ಆದರೆ ಅವರಿಗೆ ತೃಪ್ತಿಯಾಗುವಂತಹ ರೀತಿಯಲ್ಲಿ ವರದಿ ಏನಾದರೂ ಬಂದರೆ ಅಲ್ಲಿನ ಜನಾಕ್ರೋಶ ಬೇರೆ ಪ್ರಾಂತ್ಯದ್ದಲ್ಲ, ಆ ಪ್ರಾಂತ್ಯದ ಜನರ ಆಕ್ರೋಶ ಏನಿದೆ, ಅವರ ಆಕ್ರೋಶವನ್ನು ತಣಿಸುವಂತಹ ವರದಿ ಏನಾದರೂ ಬಂದರೆ, ತನಿಖೆಯಿಂದ ಸತ್ಯವಾಗಿ ಬಂದರೆ, ಈ ಹಿಂದಿನ ರಾಜಕೀಯ ಚಿತ್ರಣಗಳ ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಇಷ್ಟು ದಿನ ಇವ್ರು ಯಾರೂ ಮಾಡಲಿಲ್ಲ, ಆದರೆ ಇವ್ರು ಯಾರೋ ಮಾಡಿದ್ರು ಅನ್ನುವಂಥದ್ದು ಬರುತ್ತೆ ಅನ್ನೋ ಚರ್ಚೆ, ಒಂದು ವಿಚಾರವನ್ನು, ಒಂದು ಸುಳಿವನ್ನು ಕೊಟ್ಟಿತ್ತು. ಈ ಕಡೆ ಒಂದು ಆಂತರಿಕ ಸರ್ವೆ, BJPಗರ ಭದ್ರಕೋಟೆ ಛಿದ್ರ ಆಗತ್ತೆ. ನೋಡಿ, ಇಷ್ಟೇ, ಹಿಂದೂ ನಾವೆಲ್ಲ ಒಂದು ಆಯಿತು, ಯಾಕೆ ಸೌಜನ್ಯ ಪರ ಧ್ವನಿ ಎತ್ತುತ್ತಿಲ್ಲ, ಗಟ್ಟಿಯಾಗಿ ನಿಂತ್ಕೋತಿಲ್ಲ? ಪ್ರವೀಣ್ ನೆಟ್ಟಾರುಗೆ ಎಷ್ಟು ದೊಡ್ಡ ಹೋರಾಟದಿಂದ ಜಯ ಸಿಕ್ತು, ಅಂಥದ್ದೊಂದು ಹೋರಾಟ ಮತ್ತು ನ್ಯಾಯ ಯಾಕೆ ಸೌಜನ್ಯಕ್ಕೆ ಸಿಗಲಿಲ್ಲ, ಅಥವಾ ವೇದವಲ್ಲಿ ಸಿಗಲಿಲ್ಲ, ಅಥವಾ ಪದ್ಮಲತಾಗೆ ಸಿಗಲಿಲ್ಲ, ಅಥವಾ ಅನನ್ಯ ಭಟ್ ಅನ್ನುವಂತಹ ಹೆಣ್ಣು ಮಗಳ ವಿಚಾರವಾಗಿ ಯಾಕೆ ಇಂಥದ್ದೊಂದು ಅಪಪ್ರಚಾರಗಳು ನಡೀತಿದ್ದಾವೆ, ಅಥವಾ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಸಿಕ್ಕಂತಹ ಪುಟ್ಟ ಕನ್ನಮ್ಮ, ಪುಟ್ಟ ದೇವತೆಯ ಪರವಾಗಿ ಯಾಕೆ ಧ್ವನಿ ಎತ್ತಲಿಲ್ಲ, ಯಾಕೆ ಹೋರಾಟ ಆಗಲಿಲ್ಲ? ಇವೆಲ್ಲವೂ ಕೂಡ ಚರ್ಚೆ ಆಗ್ತಿದೆ. ನೋಡಿ, ಒಂದು ಸ್ಪಷ್ಟ ಏನಂದರೆ, ಒಂದು ಆಂತರಿಕ ಸರ್ವೆ ಏನಾಗಿರುವಂಥದ್ದು BJP ವಲಯದಲ್ಲಿ ಮತ್ತು ಕಾಂಗ್ರೆಸ್ ವಲಯದಲ್ಲಿ, ರಾಜಕಾರಣಕ್ಕಲ್ಲ ಇದು, ಆದರೆ ಅವ್ರಿಗೊಂದು ಸುಳಿವು ಸಿಕ್ಕಿದೆ. ಏನೋ ದೊಡ್ಡ ಜನಾಕ್ರೋಶ ಎದ್ದಿದೆ, ಇದು ನಮ್ಮ ಬುಡಕ್ಕೆ ಬರುತ್ತೆ. ಏನು 13 BJP ಶಾಸಕರು ಈ ಭಾಗದಲ್ಲಿ ಗೆದ್ದಿದ್ದಾರೆ 19 ಪೈಕಿ, ಆ 13 ಜನಕ್ಕೂ ಕೂಡ ಆತಂಕ ಶುರುವಾಗಿದೆ. ಇಷ್ಟು ದಿನದ ಹಿಂದುತ್ವದ ಹೋರಾಟಕ್ಕೂ ಇಲ್ಲಿ ಬೇರೆ ರೀತಿಯಲ್ಲಿ ಕಾಣ್ತಿರುವಂತಹ ಹೋರಾಟಕ್ಕೂ ಜನಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಇನ್ನು ಮುಂದೆ ಕಷ್ಟ ಆಗುತ್ತೆ, ನ್ಯಾಯದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥದ್ದು ಅವರ ಮನಸ್ಸಿಗೆ ಬಂದಂತೆ ಕಾಣ್ತಿದೆ. ಒಂದು ವೇಳೆ ಅದು ಸಾಧ್ಯ ಆಗದೆ ಹೋದರೆ 3 ಲೋಕಸಭಾ ಕ್ಷೇತ್ರದಲ್ಲಿ 3ಕ್ಕೆ 3 ಗೆಲ್ತಿದ್ದಂತಹ BJPಗೆ ಕಷ್ಟ ಆಗತ್ತೆ. ಹಾಗಂತ ಮತ್ತೊಂದು ಪಕ್ಷವನ್ನು ಆಯ್ಕೆ ಮಾಡ್ಕೋಬಹುದು, ಮತದಾರನ ಆಯ್ಕೆ ಅದು. ಕೊನೆ ಪಕ್ಷೇತರ ಅಭ್ಯರ್ಥಿಯನ್ನು ಗೆಲ್ಲಿಸಬಹುದು, ಅಥವಾ ನೋಟ ಗೊತ್ತು ಬರಬಹುದು. ಈ ಹಿಂದಿನ ಬಲ ಏನಿತ್ತು ಅದು ಕುಗ್ಗುತ್ತಾ ಇದೆ ಈ ಪ್ರಕರಣದಿಂದಾಗಿ. 19ರಲ್ಲಿ 13 BJP ಗೆಲ್ತಿದ್ದಂತಹ ಕ್ಷೇತ್ರಗಳಿತ್ತಲ್ಲ, ಅಲ್ಲೂ ಕೂಡ ಹೊಡ್ತಾ ಬೀಳ್ತಾ ಶುರುವಾಗುತ್ತೆ. ಅಂಥದ್ದೊಂದು ಸುಳಿವು ಸಿಕ್ಕ ಬಳಿಕವೂ ಕೂಡ BJP ಯಾವ ರೀತಿ ವರ್ತಿಸಬಹುದು ಈ ಪ್ರಕರಣದಲ್ಲಿ? ನಿಮ್ಮ ಪ್ರಕಾರ 19 ವಿಧಾನಸಭಾ ಕ್ಷೇತ್ರಗಳು ಏನು ಈ ವ್ಯಾಪ್ತಿಯಲ್ಲಿದೆ, ಆ ಜನರ ಆಕ್ರೋಶ ಏನಿದೆ ಅದನ್ನು ತಣಿಸುವ ರೀತಿಯಲ್ಲಿ ಒಂದು ತನಿಖೆಯ ವರದಿ ಬರದೆ ಹೋದರೆ, ಅಥವಾ ಏನು ಷಡ್ಯಂತ್ರ ಅಂತ ಸರ್ಕಾರದ ಪ್ರಮುಖರೇ ಹೇಳ್ತಿರುವಂತಹ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಸಿಕ್ಕರೆ, ಅಥವಾ ಆ ಜನಾಕ್ರೋಶವನ್ನು ತಣಿಸದಂತಹ ಒಂದು ವಾತಾವರಣ ಸೃಷ್ಟಿಯಾದರೆ BJPಗೆ ಕಷ್ಟ ಆಗುತ್ತಾ? ಎಷ್ಟು ಗೆಲ್ಲಬಹುದು 19 ವಿಧಾನಸಭಾ ಕ್ಷೇತ್ರದ ಪೈಕಿ, 3 ಲೋಕಸಭಾ ಕ್ಷೇತ್ರದ ಪೈಕಿ? ಕಮೆಂಟ್ ಮಾಡಿ.